ಮೂರನೇ ಸುದ್ದಿ ಈ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಹಗ್ಗಜಗ್ಗಾಟ ಹಾರ್ಮುಜ್. ಅಲ್ಲಿ ದಿನಕ್ಕೊಂದು ಹೇಳಿಕೆನ ಕೊಡ್ತಾ ಇರುವಂಥದ್ದು ಡೊನಾಲ್ಡ್ ಟ್ರಂಪ್. ಒಂದು ಷರತ್ತುಗಳನ್ನು ಹಾಕ್ತಾರೆ, ಕೆಲವೊಂದಿಷ್ಟು ನಾವು ಹಾಕಿರುವಂಥ ಷರತ್ತುಗಳನ್ನು ಒಪ್ಕೊಳ್ಬೇಕು, ಇಲ್ಲಾಂದರೆ ಭೀಕರವಾಗಿ ದಾಳಿ ಮಾಡ್ತೀವಿ ಅಂತೇಳಿ ಒಂಥರ ಹುಚ್ಚರ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ ಇರಾನ್. ಯಾಕೆ ಅನ್ನಬೇಕು ಅನ್ನೋ ರೀತಿಯಲ್ಲಿ ಅವರು ಈಗ ಮಾತನಾಡಿರೋದು. ಈಗ ಒಂದು ವೇಳೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅರ್ಧ ಗಂಟೆಯಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಬೇರೆ ಥರ ಬರುತ್ತೆ. ಸೊ ಹಂಗಾಗಿ ಆ ಥರ ಹೇಳಿಕೆಯನ್ನು ನಂಬೋ ಪರಿಸ್ಥಿತಿಯಲ್ಲಿ ಇರಾನ್ ಕೂಡ ಇಲ್ಲ. ಅದೆಲ್ಲವೂ ಕೂಡ ಏನೇ ಹೇಳಿದರೂ ಕೂಡ ನಮಗೆ ಮ್ಯಾಟ್ರೇ ಆಗೋದಿಲ್ಲ, ನಮಗೆ ತಟ್ಟೋದಿಲ್ಲ, ಅದು ಏನು ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಈಗ ಇರಾನ್ ಇರುವಂಥದ್ದು. ಈಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು ಹಾರ್ಮುಜ್ ವಿಚಾರ ಅಂತ ಬಂದಾಗ, ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕೊನೆಯ ಅಸ್ತ್ರವನ್ನು, ಅಂದರೆ ಕೊನೆಯ ಬೆದರಿಕೆ ಅಂತಲೂ ಕೂಡ ಹೇಳ್ಬೋದು. ಅದನ್ನು ಒಂದು ವೇಳೆ ನಾವು ಕೊಟ್ಟಿರುವಂಥ ಕೆಲವೊಂದಿಷ್ಟು ಏನಿದ್ದಾರೆ ಅಂದರೆ ಅವರು ಷರತ್ತುಗಳನ್ನು ಕೊಟ್ಟಿದ್ದಾರೆ, ಆ ಷರತ್ತನ್ನು ಒಪ್ಪಿದೆ ಆದರೆ ಇವತ್ತೇ ಅದು ಶಾಂತಿ ಒಪ್ಪಂದಕ್ಕೆ ನಾವು ಬಂದುಬಿಡ್ತೀವಿ, ಇನ್ಮೇಲೆ ಯಾವುದೇ ರೀತಿಯಾಗಿ ನಾವು ದಾಳಿ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೊಟ್ಟಿದ್ದಾರೆ. ಬಟ್ ಇರಾನ್ ಯಾವುದೇ ರೀತಿಯಾಗಿ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಸೊ ಹಾಗಾದರೆ ಏನೆಲ್ಲ ಷರತ್ತುಗಳನ್ನು ಅಮೆರಿಕ ಮತ್ತೆ ಹಾಕಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸಂಧಾನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಯುದ್ಧವನ್ನು ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಇವರದ್ದು. ಸೊ ಹಂಗಾಗಿ ಯುದ್ಧ ಕೊನೆಗೊಳಿಸಲು ಇರಾನ್ಗೆ ಟ್ರಂಪ್ ಈಗ ಹೊಸ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಸೊ ಮಾತುಕತೆಗೆ ಒಪ್ಪಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಒಪ್ಪಿಲ್ಲ ಅಂದರೆ ಬೇರೆ ರೀತಿ, ಒಂದು ವೇಳೆ ಒಪ್ಪಿದರೆ ಒಂದೇ ದಿನದಲ್ಲಿ ಯುದ್ಧ ಕೊನೆ ಆಗತ್ತೆ ಅನ್ನೋದು. ಪರಮಾಣು ಶಸ್ತ್ರಾಸ್ತ್ರವನ್ನು ಕೈ ಬಿಡಬೇಕು. ಈಗ ಡೇ ಒನ್ನಿಂದ ಹೇಳ್ತಾ ಇರೋದು ಇದನ್ನೇ ಅವರು. ಯಾಕೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು ಅಂದರೆ ಪರಮಾಣು ಶಸ್ತ್ರಾಸ್ತ್ರಕ್ಕೆ ನಾವು ಅವಕಾಶ ಮಾಡಿ ಕೊಡೋದಿಲ್ಲ ಅನ್ನೋದು. ಸೊ ಉಗ್ರರಿಗೆ ಬೆಂಬಲ ಏನಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಅನ್ನೋದು. ಇದು ಎರಡು ಪ್ರಮುಖ ಬೇಡಿಕೆ ಅಥವಾ ಎರಡು ಪ್ರಮುಖ ಒಂದು ಷರತ್ತನ್ನು ಹಾಕಿರುವಂಥದ್ದು ಇರಾನ್ ಮೇಲೆ. ಪ್ರಸ್ತಾವನೆಗೆ ಇರಾನಿಂದ ಉತ್ತಮ ಉತ್ತರ ಅಂತೂ ಸಿಗ್ತಾ ಇಲ್ಲ, ಬಟ್ ಇವು ಸಿಗುವ ನಿರೀಕ್ಷೆಯಲ್ಲಿ ಅಮೆರಿಕ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾವು ಕೈ ಬಿಡೋದಿಲ್ಲ ಅನ್ನೋದು. ಈಗ ಇನ್ನೊಂದಿದೆಯಲ್ಲ, ಉಗ್ರರಿಗೆ ಬೆಂಬಲ, ಅದನ್ನು ಬಹುಶಃ ನಿಲ್ಲಿಸಬಹುದು. ಬಟ್ ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೈ ಬಿಡಬೇಕು, ಆಮೇಲೆ ಹಾರ್ಮುಜ್ ತಮ್ಮ ವಶದಲ್ಲಿ ಇರಬೇಕು, ತಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನುವಂಥ ಇರಾನ್ ಬೇಡಿಕೆ ಇದೆಯಲ್ಲ, ಈ ಎರಡು ಬೇಡಿಕೆಯಿಂದ ಹಿಂದೆ ಸರಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ಅಮೆರಿಕ ಬಿಡ್ತಾ ಇಲ್ಲ. ಅಮೆರಿಕದ ಮನಸ್ಥಿತಿ ಹೇಗಿದೆ ಅಂದರೆ ಈ ಯುದ್ಧ ಅವಶ್ಯಕತೆ ಇಲ್ಲ ಅನ್ನೋದು ಅಮೆರಿಕ ಗೊತ್ತಿದೆ. ಹಂಗಾಗಿ ಹೇಗೋ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಶತ ಪ್ರಯತ್ನ ಅಂತೂ ಅಮೆರಿಕದ ಕಡೆಯಿಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂಥರ ಸರೆಂಡರ್ ಆದಂಗೆ. ಅದು ಅಮೆರಿಕ ಸರೆಂಡರ್ ಆಗಿದೆ ಇಲ್ಲಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಪದೇ ಈ ರೀತಿ ಷರತ್ತುಗಳನ್ನು ಹಾಕೋದಿದ್ದರೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿ ಯಾರು ಸೋತಿದ್ದಾರೆ, ಯಾರು ಗೆಲ್ತಿದ್ದಾರೆ ಅಂತೇಳಿ. ಸೋಲು ಗೆಲುವು ಅನ್ನೋದಕ್ಕಿಂತ ಅಲ್ಲಿ ನಾಗರಿಕತೆಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೆಲ್ಲವನ್ನು ಕೂಡ ಯೋಚನೆ ಮಾಡಿ ಅಂತಿಮವಾಗಿ ಈ ಒಂದು ಯುದ್ಧಕ್ಕೆ ಕೊನೆಯ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಮಾಡಬೇಕು ಆ ಕೆಲಸವನ್ನು. ಇನ್ನು ಭೀಕರ ದಾಳಿಯ ಎಚ್ಚರಿಕೆಯನ್ನು ಏನು ಕೊಟ್ಟಿದ್ದಾರಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಯಾಕೆ ಈಗ ಶಾಂತಿ ಮಾತುಕತೆ ಅಂತ ಬಂದಾಗ ಅಲ್ಲಿ ತಟಸ್ಥವಾಗಿರಬೇಕು, ಯಾರೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು. ಬಟ್ ಈ ಹುಚ್ಚನ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಆಮೇಲೆ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಮಾಡೋದು, ಇದರಿಂದನೇ ಅಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದಲ್ಲಿ. ಇರಾನ್ ಒಪ್ಪಂದಕ್ಕೆ ಸಹಿ ಹಾಕದಿದ್ದರೆ ತೀವ್ರ ಬಾಂಬ್ ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾರು ಹೆದರ್ತಾರೆ? ನೀವು ಹಾಕಿ, ನಾವೆಲ್ಲವನ್ನು ಕಳ್ಕೊಂಡಿದ್ದೀವಿ, ಎಲ್ಲವನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಸೊ ಕದನ ವಿರಾಮದ ಅವಧಿಯ ಒಳಗೆ ಅಂತಿಮ ತೀರ್ಮಾನ ಆಗಬೇಕು ಅನ್ನುವಂಥದ್ದು, ಅಂದರೆ ಒಂದು ಭೀಕರ ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿರುವಂಥ ಟ್ರಂಪ್. ಇರಾನ್ ಯುರೇನಿಯಂ ಪುಷ್ಟೀಕರಣ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು, ಹಾರ್ಮುಜ್ ಜಲಸಂಧಿಯ ಹಡಗುಗಳ ಸಂಚಾರಕ್ಕೆ ಮುಕ್ತ ಆಗಬೇಕು, ಈ ಹಾರ್ಮುಜ್ ಜಲಸಂಧಿಯ ಹಡಗುಗಳ ಸಂಚಾರ ಮುಕ್ತ ಆಗಬೇಕು ಅನ್ನೋದು ನಮ್ಮ ಕೈಯಲ್ಲಿರಬೇಕು, ಅದನ್ನು ನಾವು ಡಿಸೈಡ್ ಮಾಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ನೀವು ಹೇಳಂಗಿಲ್ಲ ಅಂತೇಳಿ. ಈಗ ಹಾರ್ಮುಜ್ ಸುತ್ತಲೂ ಜಲ ದಿಗ್ಬಂಧನ ಆಗಿದೆ. ಅಲ್ಲಿ ದಿಗ್ಬಂಧನ ಆಗಿರುವಂಥ ಹಿನ್ನೆಲೆಯಲ್ಲಿ ಹಾರ್ಮುಜ್ ಇರಾನ್ ಕೈವಶದಲ್ಲಿ ಇದ್ದರೂ ಕೂಡ ಅದನ್ನು ತೆಕ್ಕೆಗೆ ತೆಗೆದುಕೊಂಡಿರೋದು ಅಮೆರಿಕ ಹೇಳ್ದಂಗೆ ನಡೀತಾ ಇದೆ. ಕೆಲವೊಂದಿಷ್ಟು ಹಡಗುಗಳ ಪ್ರವೇಶ ಮಾಡ್ತಾ ಇರೋದು ಅಮೆರಿಕ ಹೇಳಿದ ಮೇಲೆನೇ. ಸೊ ಇಲ್ಲಿ ದಿಗ್ಬಂಧನ ಇದೆಯಲ್ಲ, ಆ ದಿಗ್ಬಂಧನವನ್ನು ತೆರವುಗೊಳಿಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ಬಟ್ ನೀವು ಮಾತುಕತೆಗೆ ಬನ್ನಿ, ನಮ್ಮ ಷರತ್ತುಗಳಿಗೆ ಓಕೆ ಹೇಳಿ, ಆಮೇಲೆ ದಿಗ್ಬಂಧನ ಆಮೇಲೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಇದೆ. ಒಂದು ಕಡೆ ಅಮೆರಿಕದ ದಿಗ್ಬಂಧನ, ಇರಾನ್ ನೀವು ಯಾಕೆ ದಿಗ್ಬಂಧನವನ್ನು ಹಾಕ್ತೀರಿ, ಅದು ನಮ್ಮ ಕೈಯಲ್ಲೇ ನಡಿಬೇಕು, ನಾವು ಹೇಳ್ದಂಗೆ ಆಗಬೇಕು ಅನ್ನುವಂಥ ವಿಚಾರ ಇರಾನ್ ಇರೋದು. ಸೊ ಹಂಗಾಗಿ ಇಲ್ಲಿ ಇರಾನ್ ಮತ್ತು ಅಮೆರಿಕ ಅಂತ ಬಂದಾಗ ಒಬ್ಬರು ಕೂಡ ಸೋತಕ್ಕೆ ರೆಡಿ ಇಲ್ಲ.
ಈಗ ಈಗ ಎಲ್ಲೋ ಅಮೇರಿಕ ಇದ್ದು ಹಾರ್ಮುಜನ್ನು ನಾವು ವಶಪಡಿತೀವಿ ಅಂತ ಹಠಕ್ಕೆ ಬಿದ್ದಿದೆಯಲ್ಲ, ಅದು ಒಂಥರ ಮೂರ್ಖತನ. ಅದು ಅಮೇರಿಕ ಹೇಳ್ತಾ ಇರುವಂಥದ್ದು ಇತರೆ ದೇಶಗಳಿಗೆ ಆ ಹಾರ್ಮುಜ್ ಜಲಸಂಧಿಯಿಂದ ಏನು ಸಾಗತ್ತಲ್ಲ ಹಡಗುಗಳು, ಇತರ ದೇಶಗಳಿಗೆ ಆರ್ಥಿಕವಾಗಿ ಎಫೆಕ್ಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾವು ಅದನ್ನು ವಶಕ್ಕೆ ಪಡಿತೀವಿ, ನಮ್ಮ ವಶದಲ್ಲಿ ಇರುತ್ತೆ, ನಾವೆಲ್ಲವನ್ನು ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ. ಬಟ್ ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿ ನಮ್ಮ ವಶದಲ್ಲಿ ಇರಲೇಬೇಕು ಅಂತೇಳಿ. ನೋಡಿ, ಇಲ್ಲಿ ಇನ್ನೂ ಪ್ರಮುಖವಾಗಿ ಇರಾನ್ ಟ್ಯಾಂಕರನ್ನು ಅಮೆರಿಕ ಧ್ವಂಸ ಮಾಡಿರುವಂಥದ್ದು. ಈಗ ಆಗಲೇ ಹೇಳಿದಾಗೆ ಶಾಂತಿ ಮಾತುಕತೆ ಅಂದರೆ ಏನು, ಎರಡು ಕಡೆಯಿಂದ ತಟಸ್ಥವಾಗಿರಬೇಕು. ಮಾತುಕತೆ ನಡಿಬೇಕಾದ್ರೆ ಅಲ್ಲಿ ಏನೂ ಸಮಸ್ಯೆ ಆಗಬಾರ್ದು. ಹಂಗೆ ಆಗ್ತಾ ಇಲ್ಲ. ಒಂದು ಕಡೆ ಶಾಂತಿ ಮಾತುಕತೆ ನಡೆಯುತ್ತೆ, ಮತ್ತೊಂದು ಕಡೆ ಈ ರೀತಿಯಾಗಿ ಯುದ್ಧ ನಡೀತಾ ಇದೆ. ಸೊ ಈಗ ಇರಾನ್ನ ಟ್ಯಾಂಕರ್ ಇದೆಯಲ್ಲ, ಅದನ್ನು ಧ್ವಂಸ ಮಾಡಿರುವಂಥದ್ದು ಟ್ರಂಪ್. ಅಮೆರಿಕದ ನಿರ್ಬಂಧವನ್ನು ಉಲ್ಲಂಘಿಸಿ ಇರಾನ್ ಬಂದರುಗಳಿಗೆ ಸಂಪರ್ಕ ಯತ್ನ ಆಗಿದೆಯಲ್ಲ, ಹಾಗಾಗಿ ನಾವು ಅದನ್ನು ಉಳಿಸಿ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ಗೆ ಸೇರಿರುವಂಥ ಇನ್ನೆರಡು ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತೆ. ದಾಳಿಯನ್ನು ನಡೆಸಿರುವಂಥ ವಿಡಿಯೋಗಳನ್ನು ಈಗ ಅಮೆರಿಕ ಬಿಡುಗಡೆ ಕೂಡ ಮಾಡಿದೆ. ಯಾಕೆ ಶಾಂತಿಯ ಮಾತುಕತೆಯ ಮಧ್ಯೆ ಈ ರೀತಿ ದಾಳಿ ಯಾಕೆ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಇದೆಯಲ್ಲ, ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದು ಕಾರಣ ಇರಾನ್ಗೆ ಸೇರಿರುವಂಥ ಇನ್ನೆರಡು ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ ಅಂತ ಮಾಹಿತಿ. ಅಮೆರಿಕ ಸೇನೆಯ ಪ್ರಕಾರ, ಅಂದರೆ ಅಮೆರಿಕ ಹೇಳ್ತಾ ಇರೋದು, ಈ ಟ್ಯಾಂಕರ್ಗಳು ಅಮೆರಿಕದ ನಿರ್ಬಂಧನೆಗಳನ್ನು ಉಲ್ಲಂಘಿಸಿ ಇರಾನ್ ಬಂದರುಗಳಿಗೆ ಸಂಪರ್ಕ ಸಾಧಿಸಲು ಯತ್ನಿಸುತ್ತಿದ್ದವು ಅಂತ ಅವರು ಸಮಜಾಯಿಸಿ ಉತ್ತರ ಅವ್ರ ಕಡೆಯಿಂದ. ಹಾಗಾಗಿ ದಾಳಿ ಆಗಿದೆ ಅಂತೆ. ಆ ದಾಳಿಯ ವಿಡಿಯೋವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಅಮೆರಿಕ ಹಾಕಿರುವಂಥ ನಿರ್ಬಂಧಗಳನ್ನು, ಹಾರ್ಮುಜಲ್ಲಿ ಸುತ್ತಲೂ ನಿರ್ಬಂಧ ಏನು ಹಾಕಿದೆಯಲ್ಲ, ಅದನ್ನು ಉಲ್ಲಂಘಿಸಿ ಇರಾನ್ ಬಂದರುಗಳಿಗೆ ಸಂಪರ್ಕ ಸಾಧಿಸಲು ಇರಾನ್ ಪ್ರಯತ್ನ ಮಾಡಿದೆ, ಹಾಗಾಗಿ ನಾವು ಅಟ್ಯಾಕ್ ಮಾಡಿದ್ದೀವಿ, ಧ್ವಂಸ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಸೊ ಈ ರೀತಿಯ ಬೆಳವಣಿಗೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥದ್ದು. ಇದೆಲ್ಲ ಬೆಳವಣಿಗೆನ ನೋಡ್ತಾ ಇದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಈಗ ಅಮೆರಿಕ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಈ ಹಿಂದೆ ಹೇಳಿತ್ತಲ್ಲ, ಭೂಪಟದಿಂದಲೇ ಕಿತ್ತು ಬಿಸಾಕ್ತೀವಿ ಅಂತೇಳಿ. ಆ ತಾಕತ್ತು ಅಮೆರಿಕಾಗಿದೆ, ಇಲ್ಲ ಅಂತಲ್ಲ. ಅದರ ಅವಶ್ಯಕತೆ ಅಮೆರಿಕಾಗೆ ಇಲ್ಲ ಅಂತ, ಬೇಕಿರಲಿಲ್ಲ ಅಮೆರಿಕಾಗೆ. ಇನ್ನು ಇದು ಅಮೆರಿಕ ಇರಾನ್ ಮೇಲೆ ಹಡಗುಗಳನ್ನು ನಾಶಪಡಿಸುವಂಥದ್ದು ಆಗಿರ್ಬೋದು, ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿದ್ದು. ಹಾಗಂತೇಳಿ ಇರಾನ್ ಕೂಡ ಸುಮ್ಮನೆ ಇಲ್ಲ. ಇರಾನ್ ಕೂಡ ಅಮೆರಿಕದ ನೌಕಾಪಡೆಯ ಹಡಗನ್ನು ಕೂಡ ನಾಶ ಮಾಡಿದೆ. 3 ನೌಕಾಪಡೆ ಹಡಗನ್ನು ನಾಶ ಮಾಡಿರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ನೌಕಾಪಡೆಯ 3 ಹಡಗುಗಳನ್ನು ಇಲ್ಲಿ ನಾಶ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಸೇನೆಗೆ ಶಾಕ್ ಕೊಟ್ಟಿರುವಂಥದ್ದು. US ನೌಕಾಪಡೆಯ 3 ಹಡಗುಗಳ ಮೇಲೆ ಇರಾನ್ ಕಡೆಯಿಂದ ದಾಳಿ ಆಗಿದೆ. ಇರಾನ್ ಉಡಾಯಿಸಿದ ಕ್ಷಿಪಣಿ ಮತ್ತು ಡ್ರೋನನ್ನು ಅಮೆರಿಕ ಕೂಡ ತಡೆ ಹಿಡಿದಿದೆ. IRGC ವಿರುದ್ಧದ ಕಾರ್ಯಾಚರಣೆಯಲ್ಲಿ UAE ರಕ್ಷಣಾ ಸಿಬ್ಬಂದಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಯಾವುದೇ ಅಮೆರಿಕದ ಯುದ್ಧ ಹಡಗುಗಳಿಗೆ ಹಾನಿಯಾಗಿಲ್ಲ ಅನ್ನೋದು ಅಮೆರಿಕ ಹೇಳ್ತಾ ಇದೆ. ಯಾವುದೇ ಈ ಇರಾನ್ ಅಟ್ಯಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಮೆರಿಕದ ಯುದ್ಧ ಹಡಗುಗಳಿಗೆ ಹಾನಿಯಾಗಿಲ್ಲ ಅಂತ. ಸೊ ಇರಾನ್ನ ಸೈನಿಕ ನೆಲೆಗಳ ಮೇಲೂ ಕೂಡ ಅಮೆರಿಕ ಸೇನೆಗಳು ಪ್ರತಿದಾಳಿ ಹಿಂಗಾಗ್ತಾ ಇದೆ, ದಾಳಿ ಪ್ರತಿದಾಳಿ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ಇಲ್ಲಿ ಆರಂಭದಲ್ಲಿ ಇರಾನ್ನ ಟ್ಯಾಂಕರವನ್ನು ಧ್ವಂಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದರ ಪ್ರತಿಯಾಗಿ ಅಮೆರಿಕದ ನೌಕಾಪಡೆಯ 3 ಹಡಗವನ್ನು ನಾಶಪಡಿಸುವಂಥ ಇರಾನ್ ಕಡೆಯಿಂದ ಆಗತ್ತೆ. ಅದನ್ನು ತಡೆಯುವಂಥ ಪ್ರಯತ್ನವನ್ನು ಅಮೆರಿಕ ಕೂಡ ಮಾಡಿದೆ. ದಾಳಿ ಪ್ರತಿದಾಳಿ ಅಂತೂ ಮುಂದೆ ಆಗ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಇರಾನ್ ಸಂಘರ್ಷ ಇದೆಯಲ್ಲ, ತೀವ್ರ ಸಂಘರ್ಷ ಇದೆ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಶಾಂತಿ ಮಾತುಕತೆ ಆಗಿದ್ರೂ ಕೂಡ ಬಹುಶಃ ಸಂಧಾನಕ್ಕೆ ಬರುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಇರಾನ್ ಏನು ಮಾಡಬಹುದು? ಈಗ ಏನು ಮಾಡೋಕ್ಕಾಗಲ್ಲ. ಇರಾನ್ ಸೈಲೆಂಟ್ ಆಗಿ ಆಯಿತು ಅಂಥೇಳಿ ಸಂಧಾನಕ್ಕೆ ಬಂದರೆ ಒಳ್ಳೆಯದು. ಜಾಗತಿಕ ಮಟ್ಟದಲ್ಲಿ ಒಳ್ಳೆ ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದರೆ ಜಾಗತಿಕ ಮಟ್ಟದಲ್ಲೂ ಕೂಡ ಅದು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಂಗಾಗಿ ಹಾರ್ಮುಜ್ ನೌಕಾ ದಿಗ್ಬಂಧನ ಉಲ್ಲಂಘನೆ ಆರೋಪ ಇದೆಯಲ್ಲ, ಇರಾನ್ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಈ ರೀತಿಯಾಗಿ ದಿಗ್ಬಂಧನ ಉಲ್ಲಂಘನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಮೆರಿಕರನ್ನು ಬೆದರಿಸಿದರೆ ಅದರ ಪರಿಣಾಮ ಗಂಭೀರವಾಗಿರುತ್ತೆ ಅಂತ ಮಾರ್ಕೋ ರೂಬಿಯೋ ನೇರ ಎಚ್ಚರಿಕೆ ಇರಾನ್ಗೆ ಕೊಟ್ಟಿರೋದು. ಇದು ನೇರ ಎಚ್ಚರಿಕೆ.
ನೀವು ಜಲಸಂಧಿ ಪುನಾರಂಭ ಮತ್ತು ಇರಾನ್ನ ಪರಮಾಣು ಯೋಜನೆಯನ್ನು ಹಿಂಪಡೆಯುವ ಕುರಿತು ಮಾತುಕತೆ ಆಗಬೇಕು ಅನ್ನೋದು ಅದೇ ಅರ್ಥ ಆಗ್ತಾ ಇಲ್ಲ. ಮಾತುಕತೆ ಆಗಬೇಕು ಅಂತ ಹೇಳ್ತಾರೆ, ಎರಡು ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ. ಇದು ಹೆಂಗೆ ಮಾತುಕತೆ ಆಗಲಿಕ್ಕೆ ಸಾಧ್ಯ? ಅದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಎರಡು ದೇಶಗಳು. ಮಾತುಕತೆ ಅಂತ ಬಂದಾಗ ಇಬ್ಬರು ತಟಸ್ಥಗೆ ಬಂದು ಯಾವುದೇ ರೀತಿಯಾಗಿ ದಾಳಿ ಪ್ರತಿದಾಳಿ ಮಾಡದೆ ಮಾತುಕತೆ ಆಗಬೇಕು. ಆ ಮಾತುಕತೆ ಆದರೆ ಒಂದು ವೇಳೆ ನಿಮ್ಮ ಮಾತುಕತೆ ಸರಿಯಾಗಿ ಬಗೆಹರಿಸಲಿಲ್ಲ ಅಂದೆ, ಅಥವಾ ನಿಮ್ಮ ಮಾತುಕತೆಗೆ ಎರಡು ಕಡೆಯಿಂದ ಒಪ್ಪಿಗೆ ಬಂದಿಲ್ಲ ಅಂದಾಗ ಹೊಡೆದಾಡ್ಕೊಂಡು ಸಾಯ್ಕೊಂಡ್ರಿ, ಅದೇನು ಸಮಸ್ಯೆ ಇಲ್ಲ. ನೀವು ಮಾತುಕತೆ ಬರದೆ ಬಾಯಿ ಮಾತಿಗೆ ಮಾತುಕತೆಗೆ ಬರಬೇಕು ಅಂತ ಹೇಳಿ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿದ್ರೆ ಯಾವ ದೇಶ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ಈಗ ಒಂದು ವೇಳೆ ಅಮೆರಿಕ ಈ ರೀತಿ ಅಟ್ಯಾಕ್ ಮಾಡಿದ್ರೆ ಇರಾನ್ ಹೇಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ? ತನ್ನ ಹತ್ರ ಏನು ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅದನ್ನು ಫೇಸ್ ಮಾಡಬೇಕಲ್ವಾ? ಇನ್ನು ಇದು ಒಂದು ಭಾಗ ಆದರೆ, ಅಮೆರಿಕಕ್ಕೆ ಈಗ ಇರಾನ್ ಅಧಿಕಾರಿ ಕೂಡ ಕೌಂಟರ್ ಕೊಟ್ಟಿರುವಂಥದ್ದು. ಈಗ ಇರಾನ್ ಅಂತೂ ಬಿಡಕ್ಕೆ ರೆಡಿನಿಲ್ಲ. ನಮ್ಮ ಹತ್ರ ಏನಿಲ್ಲ, ನಾವೆಲ್ಲವನ್ನ ಕಳೆದುಕೊಂಡಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಈಗ ಇರಾನ್ ಹೇಳ್ತಾ ಇದೆ. ದೊಡ್ಡ ಮನಸ್ಸು ಮಾಡಬೇಕು ಇಲ್ಲಿ ಅಮೆರಿಕ. ಸೊ ಅಮೆರಿಕದ ಕ್ರಮವನ್ನು ತೀವ್ರವಾಗಿ ಖಂಡಿಸಿರುವಂಥದ್ದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ. ರಾಜತಾಂತ್ರಿಕ ಪರಿಹಾರ ಸಾಧ್ಯ ಆಗುವ ಹೊತ್ತಿನಲ್ಲಿ ಅಮೆರಿಕ ಸೇನೆ ದಾಳಿ ಮಾಡ್ತಾ ಇದೆ. ಹೌದು, ಯಾಕೆ ಹಿಂಗೆ ಅನ್ನೋದು, ಈಗ ರಾಜತಾಂತ್ರಿಕ ಪರಿಹಾರ ಸಾಧ್ಯ ಆಗುವಂಥ ಸ್ಥಿತಿಯಲ್ಲಿ ಅಥವಾ ಆ ಸಂದರ್ಭದಲ್ಲಿ ಅಮೆರಿಕ ಸೇನೆ ಕಡೆಯಿಂದ ದಾಳಿ ಆಗ್ತಾ ಇದೆ ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು. ಕದನ ವಿರಾಮ ಜಾರಿಯಲ್ಲಿ ಇರುವಾಗಲೂ ಕೂಡ ಈ ರೀತಿಯಾಗಿ ಟ್ರಂಪ್ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಮಾಡ್ತಿದೆ ಅಂತೇಳಿ ಇದನ್ನು ಇರಾನ್ ಸಹಿಸಿಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಅವರು ಈ ರೀತಿಯಾಗಿ ಅಮೆರಿಕದ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತಾ ಇರುವಂಥದ್ದು. ಪ್ರತಿ ಬಾರಿ ರಾಜತಾಂತ್ರಿಕ ಪರಿಹಾರ ಸಾಧ್ಯ ಆಗುವಂಥ ಸಂದರ್ಭದಲ್ಲಿ ಅಮೆರಿಕ ಸೈನಿಕ ಸಾಹಸಕ್ಕೆ ಮುಂದಾಗ್ತಾ ಇದೆ ಅಂತೇಳಿ ಇದು ಸರಿಯಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ನೀವು ಮಾತುಕತೆಗೆ ಬನ್ನಿ, ಡೆಡ್ಲೈನ್ ಕೊಡ್ತಾ ಇದ್ದೀರಿ, ಮತ್ತು ನೀವು ಯಾಕೆ ದಾಳಿ ಮಾಡ್ತೀರಿ? ಡೆಡ್ಲೈನ್ ಕೊಟ್ಟಾದ ಮೇಲೆ ದಾಳಿ ಮಾಡಿ, ನಿಮ್ಗೆ ಎಷ್ಟೊಂದು ದಾಳಿ ಮಾಡಲೇಬೇಕು ಅಂತ ಅನಿಸಿದ್ರಿ. ಹಾಗಾದರೆ ಈ ಕದನ ಈಗ ಏನಾಗ್ಬಿಟ್ಟಿದೆ ಅಂದರೆ, ಪರಿಪೂರ್ಣವಾಗಿ ಯುದ್ಧ ಮಾಡೋಕ್ಕೂ ರೆಡಿ ಇಲ್ಲ, ಈ ಕಡೆ ನಿಲ್ಸೋಕ್ಕೂ ಕೂಡ ಇಲ್ಲ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಈ ಎರಡು ದೇಶಗಳ ಮಧ್ಯೆ ಕಿತ್ತಾಟ, ಯುದ್ಧ ಏನು ನಡೀತಾ ಇದೆಯಲ್ಲ, ಇದರಿಂದಾಗಿ ಭಾರತೀಯ ನಾವಿಕನ ಸಾವಾಗಿದೆ. ಹೇಗಾಯಿತು ಅಂತ ಹೇಳಿದ್ರೆ, ಹಾರ್ಮುಜ್ ಮುಖಾಂತರ ಹೋಗುವಂಥ ಸಂದರ್ಭದಲ್ಲಿ ಈ ಎರಡು ದೇಶಗಳ ಮಧ್ಯೆ ಗುಂಡಿನ ಚಕಮಕಿ ಆಗತ್ತೆ. ಆ ಸಂದರ್ಭದಲ್ಲಿ ಆಗಿರುವಂಥ ಸಾವು ಇದು. ಸೊ ಇರಾನ್ ಅಮೆರಿಕ ದಾಳಿಗೆ ಭಾರತೀಯ ನಾವಿಕನ ಸಾವಾಗಿದೆ. ಪಶ್ಚಿಮ ಏಷ್ಯಾದ ಹಾರ್ಮುಜ್ ಗುಂಡಿನ ಚಕಮಕಿಯಲ್ಲಿ ಗುಜರಾತ್ ಮೂಲದ ನಾವಿಕನ ಸಾವಾಗಿದೆ. ಗುಜರಾತ್ನ ದ್ವಾರಕಾ ಜಿಲ್ಲೆಯ ಸಲಾಯ ಗ್ರಾಮದ ನಿವಾಸಿ ಅಲ್ತಾಫ್ ತಲಾಬ್ ಕೇರ್ ಅಂತೇಳಿ ದುರ್ಮರಣವನ್ನು ಹೊಂದಿದ್ದಾರೆ. ಅಲ್ಫೈಜ್ ನೂರೆ ಸುಲೇಮಾನಿ ಆ ಒಂದು ಹಡಗಿದೆ, ಆ ಮರದ ಹಡಗಿನಲ್ಲಿ ಎಂಜಿನ್ ನಾವಿಕನಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದ. ಅಮೆರಿಕ ಇರಾನ್ ಪಡೆಗಳ ನಡುವಿನ ಗುಂಡಿನ ದಾಳಿ, ಆ ಗುಂಡಿನ ಚಕಮಕಿಯಲ್ಲಿ ಅಲ್ತಾಫ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು. ಇವರ ಎರಡು ದೇಶಗಳ ಕಿತ್ತಾಟದಿಂದಾಗಿ ಈ ರೀತಿಯಾಗಿ ಅಮಾಯಕ ಜೀವಗಳು ಇಲ್ಲಿ ಬಲಿಯಾಗ್ತಾ ಇವೆ. ಹಡಗಿನಲ್ಲಿದ್ದ ಇತರೆ 5 ನಾವಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು, ಆ ಹಡಗಿನಲ್ಲಿ 18 ಮಂದಿ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ.